ಹೊಸ ವರ್ಷದಲ್ಲಿ ಬಿಜೆಪಿಯ ಒಂದು ಬಣಕ್ಕೆ ಖುಷಿ ಸುದ್ದಿ ಸಿಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಮತ್ತು ಹೊಸ ವರ್ಷದಲ್ಲಿ ಒಂದು ಸ್ವಲ್ಪ ಬದಲಾವಣೆ ಗಾಳಿ ಬೀಸುವ ಸಾಧ್ಯತೆಗಳಿದೆ ಅಂತ ಕೂಡ ನಾವು ಲೆಕ್ಕಾಚಾರ ಮಾಡಿದ್ವಿ ಯಾಕಂದ್ರೆ ಬಿಜೆಪಿಯಲ್ಲಿ ಆಗುವ ಸಂಘಟನಾತ್ಮಕ ಬದಲಾವಣೆಗೆ ಜನವರಿ ಸಾಕ್ಷಿ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಆದರೆ ಈ ನಡುವೆ ಬಿವೈ ವಿಜಯೇಂದ್ರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ನಿನ್ನೆ ದೆಹಲಿಯಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ರಾಜ್ಯ ಬಿಜೆಪಿಯ ವಿದ್ಯಮಾನಗಳ ಕುರಿತು ಸಮಾಲೋಚನೆ ಮಾಡಿದ್ದಾರೆ ಪಕ್ಷದ ನಾಯಕತ್ವಕ್ಕೆ ಬೆಂಬಲ ಕೊಡ್ತಾ ಇಲ್ಲ ಅಂತ ದೂರು ಕೊಟ್ಟಿದ್ದಾರಂತೆ ಯತ್ನಾಳ್ ಅಂಡ್ ಟೀಮ್ ಅನ್ನ ಪ್ರತ್ಯೇಕ ಹೋರಾಟದ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಅಮಿತ್ ಶಾಗೆ ದೂರು ಕೊಟ್ಟಿದ್ದಾರಂತೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭಿನ್ನಮತಕ್ಕೆ ಬ್ರೇಕ್ ಹಾಕಿ ಅಂತ ವಿಜಯೇಂದ್ರ ಮನವಿ ಕೂಡ ಮಾಡಿಕೊಂಡಿದ್ದಾರೆ ರಾಜ್ಯದ ಬಿಜೆಪಿಯಲ್ಲಿ ನಡೀತಾ ಇರುವಂಥ ಕ್ಷಿಪ್ರ ಕ್ರಾಂತಿ ಕ್ಷಿಪ್ರ ಬೆಳವಣಿಗೆಗಳು ಒಂದಾಗ್ತಾರೆ ಅನ್ನೋದು ಆಮೇಲೆ ಮತ್ತೆ ಬೇರೆ ಆಗೋದು ಈ ರೀತಿಯ ಡೆವಲಪ್ಮೆಂಟ್ಗಳಿಂದ ಈಗ BS ಯಡಿಯೂರಪ್ಪನವರ ಪುತ್ರ BY ವಿಜಯೇಂದ್ರ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಬಂದಿದ್ದಾರೆ ಅಮಿತ್ ಶಾ ಅಭಯ ಕೊಟ್ಟರಂತೆ ಡೋಂಟ್ ವರಿ ಯು ಗೋ ಅಹೆಡ್ ಅಂತ ಅಂದ್ರಂತೆ ಅನ್ನುವ ಮಾಹಿತಿ ಕೂಡ ಇದೆ ಸದ್ಯಕ್ಕೆ ರಾಘವೇಂದ್ರ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕ ಆನಂದ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆನಂದ್ ಗುಡ್ ಮಾರ್ನಿಂಗ್ ಬಿಜೆಪಿಯ ಭಿನ್ನಮತಕ್ಕೆ ಮದ್ದರಿಯುವ ಪ್ರಯತ್ನನ ಅಥವಾ ತನ್ನ ಕುರ್ಚಿಯನ್ನು ಭದ್ರ ಮಾಡಿಕೊಳ್ಳೋ ಪ್ರಯತ್ನನ BY ವಿಜಯೇಂದ್ರ ಅವರ ದೆಹಲಿ ಭೇಟಿ ಅಮಿತ್ ಶಾ ಅವರ ಭೇಟಿ ಏನೇನು ಕಾರಣಕ್ಕಿರಬಹುದು ಆನಂದ್ ಪ್ರಣತ್ ಪ್ರಮುಖವಾಗಿ ರಾಜ್ಯ ಬಿಜೆಪಿಯಲ್ಲಿ ಬಣಬದ್ಧ ಬಡಿದಾಟ ಜೋರಾಗಿರ್ತಕ್ಕಂಥದ್ದು ವಿಜಯೇಂದ್ರ ನಾಯಕತ್ವವನ್ನ ಮೊದಲಿಂದಲೂ ಕೂಡ ಯತ್ನಾಳ್ ಮತ್ತೆ ಅವರ ಬಣದರು ಒಂದು ಪ್ರಶ್ನೆಯನ್ನ ಮಾಡ್ಕೊಂಡ ಬರ್ತಾ ಇದ್ದಾರೆ ಹೀಗಾಗಿ ಇವರು ಪ್ರತಿಯೊಂದು ಹೋರಾಟದಲ್ಲೂ ಕೂಡ ಬಿಜೆಪಿ ನಾಯಕರು ಹಿನ್ನಡೆಯನ್ನ ಅನುಭವಿಸ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಹಲವು ಅಸ್ತ್ರಗಳಿದೆ ಅದ್ಯಾವುದನ್ನು ಕೂಡ ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ಇವರ ಒಂದು ಬಣ ಬಡಿದಾಟದಿಂದ ಯಾವುದೇ ಒಂದು ಹೋರಾಟನೂ ಕೂಡ ಸಕ್ಸಸ್ ಆಗ್ತಾ ಇಲ್ಲ ಈ ಒಂದು ಹಿನ್ನೆಲೆಯಲ್ಲಿ ವಿಜಯೇಂದ್ರ ಅವರು ನಿನ್ನೆ ದಿಢೀರ್ ಅಂತ ದೆಹಲಿಗೆ ಹೋಗಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ ನಾಯಕತ್ವ ಅಂದ್ರೆ ಪ್ರಮುಖವಾಗಿ ಇಲ್ಲಿ ಯತ್ನಾಳ್ ಅವರ ಒಂದು ಬಣ ಪಾಲಿಟಿಕ್ಸ್ಗೆ ಬ್ರೇಕ್ ಅನ್ನ ಹಾಕಬೇಕು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ಬೇಕು ಆ ಒಂದು ನಿಟ್ಟಿನಲ್ಲಿ ತಾವು ಕ್ರಮವನ್ನ ವಹಿಸಿ ಅಂತ ಅಮಿತ್ ಶಾ ಅವರಿಗೆ ವಿಜಯೇಂದ್ರ ಅವರು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಇದ್ರ ಬೆನ್ನಲ್ಲೇ ಅಂದ್ರೆ ನಾಳೆ ಅಥವಾ ನಾಡಿದ್ದು ರೆಬೆಲ್ ಟೀಮ್ ಏನಿದೆ ಇವರು ಕೂಡ ದೆಹಲಿಗೆ ಹೋಗಿ JP ನಡ್ಡಾ ಮತ್ತೆ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ಮುಂದಾಗಿದ್ರು ಅದಕ್ಕೂ ಮುಂಚೆಯೇ ಅಮಿತ್ ಶಾ ಹೋಗಿ ಭೇಟಿ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಒಂದು ಕುತೂಹಲ ಮೂಡಿಸಿರ್ತಕ್ಕಂಥದ್ದು ಯಾಕಂದ್ರೆ ಇಲ್ಲಿ ಯತ್ನಾಳ್ ರಮೇಶ್ ಜಾರಕಿಹೊಳಿ ಈ ಕಡೆ ಕುಮಾರ್ ಬಂಗಾರಪ್ಪ ಇವರೆಲ್ಲರೂ ಕೂಡ ವಕ್ಫ್ ವಿಚಾರವಾಗಿ ಒಂದು ವರದಿಯನ್ನ ತಯಾರಿ ಮಾಡಿದ್ದಾರೆ ಆ ವರದಿಯನ್ನ ಹೈಕಮಾಂಡ್ಗೆ ಸಲ್ಲಿಸತಕ್ಕಂಥ ಒಂದು ನೆಪದಲ್ಲಿ ವಿಜಯೇಂದ್ರ ಮತ್ತೆ ಯಡಿಯೂರಪ್ಪ ಅವರ ವಿರುದ್ಧ ಕಂಪ್ಲೇಂಟ್ ಮಾಡೋದಕ್ಕೂ ಕೂಡ ಮುಂದಾಗಿದ್ರು ಈಗ ಅದಕ್ಕೂ ಮುನ್ನವೇ ಅಮಿತ್ ಶಾ ಅವರು ದೆಹಲಿಗೆ ಹೋಗಿ ವಿಜಯೇಂದ್ರ ಅವರು ದೆಹಲಿಗೆ ಹೋಗಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಒಂದಷ್ಟು ಕಂಪ್ಲೇಂಟ್ ಅನ್ನ ಮಾಡಿರ್ತಕ್ಕಂಥದ್ದು ಜೊತೆಗೆ ಇವತ್ತು ಕೂಡ ಅವರು ದೆಹಲಿಯಲ್ಲೇ ಇದ್ದು JP ನಡ್ಡಾ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನು ಕೂಡ ಭೇಟಿ ಮಾಡಿ ರಾಜ್ಯ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೀಡತಕ್ಕಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು ಯತ್ನಾಳ್ ಮತ್ತೆ ರಮೇಶ್ ಜಾರಕಿಹೊಳಿ ಮೊದಲಿಂದಲೂ ಕೂಡ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಅವರನ್ನ ಟಾರ್ಗೆಟ್ ಮಾಡ್ಕೊಂಡೇ ಮಾತನಾಡ್ತಾ ಇದ್ದಾರೆ ಹೀಗಾಗಿ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಅನ್ನ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಅಮಿತ್ ಶಾ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಸುಮಾರು ನಿನ್ನೆ 20 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ದಾರೆ ಅನ್ನೊಂದು ಮಾಹಿತಿ ಸದ್ಯಕ್ಕೆ ಇರತಕ್ಕಂಥದ್ದು ಹಾಗಾಗಿ ಇವರ ಬಣ ಬಡಿದಾಟ ಏನಿದೆ ಈಗ ಮತ್ತೊಮ್ಮೆ ಹೈಕಮಾಂಡ್ ಅಂಗಳಕ್ಕೆ ಹೋಗಿದೆ ಹಾಗಾಗಿ ಹೈಕಮಾಂಡ್ ನಾಯಕರು ಯಾವ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗುತ್ತೆ ಮತ್ತೊಂದು ಕಡೆ JP ನಡ್ಡಾ ಅವರು ಕೂಡ ಇನ್ನೆರಡು ಮೂರು ದಿನಗಳಲ್ಲಿ ಬೆಂಗಳೂರಿಗೆ ಬರ್ತಕ್ಕಂಥ ಒಂದು ಸಾಧ್ಯತೆಯೂ ಕೂಡ ಇದೆ ಈ ವೇಳೆ ಯತ್ನಾಳ್ ಮತ್ತೆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಸೇರಿದಂತೆ ಹಲವು ನಾಯಕರು ನಡ್ಡಾ ಅವರನ್ನ ಭೇಟಿ ಮಾಡೋದಕ್ಕೆ ಒಂದು ಕಾಲಾವಕಾಶವನ್ನು ಕೂಡ ಕೇಳಿರ್ತಕ್ಕಂಥದ್ದು ಹಾಗಾಗಿ ಇವರ ಒಂದು ಬಿಜೆಪಿನಲ್ಲಿ ನಡೀತಾ ಇರತಕ್ಕಂಥ ಒಂದು ಬಣ ಪಾಲಿಟಿಕ್ಸ್ ಏನಿದೆ ಇದು ಕೂಡ ತಾರಕಕ್ಕೆ ಹೋಗಿರ್ತಕ್ಕಂಥದ್ದು ಹಾಗಾಗಿ ಸದ್ಯ ಈ ಒಂದು ಬೆಳವಣಿಗೆಗಳಿಗೆ ಬ್ರೇಕ್ ಆಗಬೇಕು ಯತ್ನಾಳ್ ಮತ್ತೆ ಅವರ ಟೀಮ್ ನಡವಳಿಕೆಗೆ ಕಡಿವಾಣ ಆಗಬೇಕು ಅಂತ ಅಮಿತ್ ಶಾ ಬಳಿ ಸುಮಾರು 20 ನಿಮಿಷಗಳ ಕಾಲ ವಿಜಯೇಂದ್ರ ಅವರು ಚರ್ಚೆ ನಡೆಸಿರ್ತಕ್ಕಂಥದ್ದು ಪ್ರಣೋದ್ ಥ್ಯಾಂಕ್ ಯು ಆನಂದ್ ಮಾಹಿತಿಗೆ